ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾನು ನೀಡಲ್ ನಂಬರ್ 10.075 mm ಯೂಸ್ ಮಾಡ್ತಾ ಇದ್ದೀನಿ. ಸುರುವಿಗೆ 6 ಸ್ಟ್ರ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ನೆಕ್ಸ್ಟು 2 ಚೈನ್ ಸ್ಟಿಚ್ ಹಾಕ್ಕೊಳ್ಳೋಣ. 2 ಚೈನ್ ಸ್ಟಿಚ್ಚು ಹಾಕಿ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ಅಲ್ಲೇ ಪಕ್ಕದಲ್ಲಿ ಅದರ ಹತ್ತಿರದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡಬೇಕು. ಈ ಡಿಸೈನ್ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ ಮತ್ತು ಒಂದು ರೀತಿ ಡಿಫ್ರೆಂಟ್ ಆಗಿದೆ ಈ ಡಿಸೈನು. ಮತ್ತು 2 ಚೈನ್ ಸ್ಟಿಚ್ ಹಾಕೊಳ್ಳೋಣ. 2 ಚೈನ್ ಸ್ಟಿಚ್ಚು ಹಾಕಿ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡೋಣ. ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶೆ 2 ಚೈನ್ ಸ್ಟಿಚ್ಚು, ಡಬಲ್ ಕ್ರೋಶೆ 2 ಚೈನ್ ಸ್ಟಿಚ್ಚಿನ ಹಾಗೆ ನಾನು ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಇದು ಬೇಸ್ ಲೈನ್ ಆಗಿರ್ತದೆ ವರ್ಕಿಗೆ. 2 ಚೈನ್ ಸ್ಟಿಚ್ಚು, ಡಬಲ್ ಕ್ರೋಶೆ ಎಲ್ಲಿ ಬರ್ತದೆ ನೋಡಿ ಅಲ್ಲಿಗೆ ಎಕ್ಸಾಕ್ಟ್ ಪಾಯಿಂಟಿಗೆ ಲಾಕ್ ಹಾಕೋಬೇಕು. ಇದೇ ರೀತಿಯಲ್ಲಿ ಪೂರ್ತಿ ವರ್ಕ್ ಕಂಟಿನ್ಯೂ ಮಾಡೋಣ. ನಾನು ಎಂಡಲ್ಲಿ ಹೇಳ್ತೇನೆ. ಈಗ ನಾವು ನಮ್ಮ ವರ್ಕನ್ನು ಎಂಡ್ ಮಾಡಿಕೊಳ್ಳೋಣ. ಇಲ್ಲಿಗೆ ನಾನು 2 ಚೈನ್ ಸ್ಟಿಚ್ ಹಾಕ್ಕೊಂಡೆ. ನೆಕ್ಸ್ಟು 2 ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಇದು ಎಲ್ಲಿಗೆ ಬರ್ತದೆ ನೋಡಿ ಎಕ್ಸಾಕ್ಟ್ ಪಾಯಿಂಟಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಅದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ. ಇದಿಷ್ಟು ಬೇಸ್ ಲೈನ್ ಆಗಿರ್ತದೆ. 2 ಚೈನ್ 2 ಡಬಲ್ ಕ್ರೋಶೆ. ಇನ್ನೀಗ ಇದನ್ನು ಎಂಡ್ ಮಾಡೋಣ. ಇಲ್ಲಿ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಇನ್ನೊಂದು ಕಲರ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಈ 2 ಡಬಲ್ ಕ್ರೋಶೆದ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಿನಲ್ಲಿ ಬಂದುಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಆಗ ಥ್ರೆಡ್ ಫಿಕ್ಸ್ ಆಗ್ತದೆ. ಇನ್ನು ನೆಕ್ಸ್ಟು ಅದರ ಪಕ್ಕದ ಡಬಲ್ ಚೈನ್ ಸ್ಟಿಚ್ ಇದೆ ಅಲ್ವಾ, ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ಟೋಟಲ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಒಂದು ಸತಿ ಡಬಲ್ ಕ್ರೋಶೆಯ ಗ್ಯಾಪಿನಲ್ಲಿ, ಇನ್ನೊಂದು ಸತಿ 2 ಚೈನ್ ಸ್ಟಿಚ್ಚಿನ ಗ್ಯಾಪಿನಲ್ಲಿ. ನೆಕ್ಸ್ಟ್ ಸೂಜಿ ಮೇಲೆ ನೀಡಲ್ ತೆಗೆದುಕೊಂಡು ಈಗ ನೆಕ್ಸ್ಟ್ ಇದ್ದು ಗ್ಯಾಪಿನಲ್ಲಿ ಈ ಡಬಲ್ ಚೈನ್ ಸ್ಟಿಚ್ಚಿದು ಗ್ಯಾಪ್ ಇದೆ ಅಲ್ವಾ, ಇಲ್ಲ ಗೊತ್ತಾ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಒಂದು 4 to 5 ಟೈಮ್ಸು ಡಬಲ್ ಕ್ರೋಶೆ ಮಾಡಿಕೊಳ್ತಾ ಹೋಗೋಣ. ಈ ಗ್ಯಾಪಿನಲ್ಲಿ 1 ಆಯಿತು. ನೆಕ್ಸ್ಟ್ ಇದ್ದದ್ರಲ್ಲೇ 4 to 5 ಟೈಮ್ಸ್ ಮಾಡಿಕೊಳ್ಬೇಕು. ನೋಡೋಣ ಎಷ್ಟಾಗ್ತದೆ ಅಂತ. ಇದು ಸೆಕೆಂಡ್ ಆಯಿತು. ಇದು ಒಂದು ರೀತಿ ಪಫಿನ ರೀತಿಯಲ್ಲಿ ಕಾಣಿಸ್ತದೆ ನಿಮಗೆ ನೆಕ್ಸ್ಟ್ ಮಾಡುವಾಗ. ಒಂದು ರೀತಿ ಡಿಫ್ರೆಂಟ್ ಆಗಿದೆ. 3 4 ಇನ್ನು ಲಾಸ್ಟ್ 5th ಒನ್. ಇದು 5th ಒನ್. ಇನ್ನೀಗ ಏನು ಮಾಡಬೇಕು ಅಂದರೆ ನೀಡಲ್ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇಲ್ಲಿ ನಾವು ಫಸ್ಟಿಗೆ ಡಬಲ್ ಚೈನ್ ಸ್ಟಿಚ್ ಇತ್ತಲ್ವ, ಇಲ್ಲಿ 2 ಸತಿ ಅಲ್ಲೊಂದು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಆ ವರ್ಕಿನೊಳಗೆ ಈ ರೀತಿ ಡೈರೆಕ್ಟ್ ನೀಡಲ್ ಹಾಕಬೇಕು. ಡಬಲ್ ಕ್ರೋಶೆದಲ್ಲೇ ಮೆಥಡಲ್ಲೇ ನೀಡಲ್ ಹಾಕಿ ಈ ರೀತಿ ಹೊರಗಡೆ ಎಳ್ಕೋಬೇಕು. ಸ್ವಲ್ಪ ಹೈಟ್ ಇಟ್ಕೊಂಡು ಈ ರೀತಿಯಾಗಿ ಇಲ್ಲಿ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ
ಇನ್ನು ನೆಕ್ಸ್ಟ್ 3 ಚೈನ್ ಸ್ಟಿಚ್ಚು. 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕಾಟ್ ಮಾಡಿಕೊಳ್ಬೇಕು. ಇಲ್ಲೇ ಗ್ಯಾಪಿನಲ್ಲಿ ಈ 2 ಡಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಇಲ್ಲ ಗೊತ್ತಾ ಪೀಕಾಟ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಪೀಕಾಟ್ ಮಾಡಿಕೊಂಡು ಇದನ್ನು ಕೂಡ 4 to 5 ಟೈಮ್ಸ್ ಮಾಡಿಕೊಳ್ಳಿಕ್ಕೆ. ನೆಕ್ಸ್ಟ್ ಇನ್ನೊಂದು ಸತಿ ಇದೆ ಡಬಲ್ ಕ್ರೋಶೆ, ಈ ಚೈನ್ ಸ್ಟಿಚ್ ಗ್ಯಾಪ್ ಇತ್ತಲ್ವಾ ಅಲ್ಲೇ ಬಂದು ಮಾಡಿಕೊಳ್ಳಿಕ್ಕೆ. ಈ ರೀತಿಯಾಗಿ ಸೇಮ್ ಗ್ಯಾಪಲ್ಲಿ ಲೆಂತ್ ಹಿಡಿಯುವಾಗ ಸೇಮ್ ಲೆಂತಲ್ಲೇ ಹಿಡ್ಕೊಂಡು ಹೋಗಬೇಕು, ಆಗ ವರ್ಕ್ ಲುಕ್ ಚೆಂದ ಬರ್ತದೆ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್, ಒಂದು ಪೀಕಾಟ್. ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಇಲ್ಲ ಗೊತ್ತಾ ಪೀಕಾಟ್. ನೋಡಿ ಒಂದು ರೀತಿ ಪಫಿನಾಗೆ ಕಾಣ್ತದಲ್ವಾ ಇಲ್ಲಿ ಮಿಡಲಲ್ಲಿ. ನಾರ್ಮಲಲ್ಲಿ ಕೂಡ ಮಾಡ್ಕೋಬೋದು, ಈ ರೀತಿಯಾಗಿಯೂ ಮಾಡ್ಕೋಬೋದು. ಡಬಲ್ ಕ್ರೋಶೆ ಇದು ಇವಾಗ ನಾನು 4th ಒನ್ ಮಾಡ್ತಾ ಇದ್ದೀನಿ. ಪೀಕಾಟ್. ನೋಡಿ ಇಲ್ಲಿ ಸ್ವಲ್ಪ ಉಬ್ಬಿದಾಗೆ ಬಂದುಬಿಟ್ಟು ಬರ್ತದಲ್ವಾ ವರ್ಕ್. ಇನ್ನೊಂದು 5 ಟೈಮ್ಸ್ ಮಾಡ್ಕೋಬೇಕು. ಇದು ಲಾಸ್ಟ್ ಇದ್ದು ಡಬಲ್ ಕ್ರೋಶೆವು ಪೀಕಾಟು ಲಾಸ್ಟ್ ಒನ್ ಇದು. ಇನ್ನು ಪೀಕಾಟ್ ಮಾಡ್ಕೋಬೇಕು 3 ಚೈನ್ ಸ್ಟಿಚ್ ಹಾಕಿ. ಈ ಗ್ಯಾಪಲ್ಲಿ ಪೀಕಾಟ್ ಬರ್ತದೆ. ಇನ್ನೇನು ಮಾಡೋಣ ಅಂದರೆ ಇಲ್ಲಿ ಅದರ ಪಕ್ಕದಲ್ಲೇ 2 ಚೈನ್ ಸ್ಟಿಚ್ ಗ್ಯಾಪ್ ಇದೆ ನೋಡಿ, ಇಲ್ಲಿ ಇಲ್ಲ ಗೊತ್ತಾ, ಒಂದು ಸಿಂಗಲ್ ಕ್ರೋಶೆ ಹಾಕಿ ಈ ವರ್ಕನ್ನು ಫಿಕ್ಸ್ ಮಾಡಿಕೊಳ್ಳೋಣ. ಈಗ ವರ್ಕ್ ಫಿಕ್ಸ್ ಆಯಿತು ನೋಡಿ, ಈ ರೀತಿಯಾಗಿ ಕಾಣ್ತದೆ. ಮಿಡ್ಲಲ್ಲಿ ಪಫಿನಾಗಿ ಬಂದು ಸ್ವಲ್ಪ ಪೀಕಾಟ್ ಉಬ್ಬಿದ ರೀತಿಯಲ್ಲಿ ಬಂದುಬಿಟ್ಟು ಪೀಕಾಟ್ ಕಾಣಿಸ್ತದೆ. ಇನ್ನಿಲ್ಲ ಗೊತ್ತಾ, ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ತೆಗೆದುಕೊಂಡು ಬೀಡ್ ಲಾಕ್ ಹಾಕೋದು ಬೇಡ. ಈ ನೆಕ್ಸ್ಟ್ ಡಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಅಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಆಗ ಒಂದು ವರ್ಕಿನಿಂದ ಇನ್ನೊಂದು ವರ್ಕಿಗೆ ಸ್ವಲ್ಪ ಗ್ಯಾಪ್ ಕಾಣಿಸ್ತದೆ. ನಿಮಗೆ ಕುಚ್ಚು ಬೇಡದಿದ್ದರೆ ಇಲ್ಲಿಂದಲೇ ವರ್ಕ್ ಸ್ಟಾರ್ಟ್ ಮಾಡ್ಬೋದು. ನಾನು ಕುಚ್ಚು ಹಾಕಲಿಕ್ಕೆ ಗ್ಯಾಪ್ ಇಡ್ತಾ ಇದ್ದೀನಿ. ಇಲ್ಲಿ 2 ಚೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಈ 2 ಡಬಲ್ ಕ್ರೋಶೆ ಗ್ಯಾಪಿನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡೋಣ ಈ ಥ್ರೆಡ್ಡನ್ನು. ಆವಾಗ ಇಲ್ಲಿ ನಮಗೆ ಕುಚ್ಚು ಕಟ್ಕೋಬೋದು. ನೆಕ್ಸ್ಟ್ ಈ ಗ್ಯಾಪಿನಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. 2 ಚೈನ್ ಸ್ಟಿಚ್ಚಿನ ಗ್ಯಾಪಿನಲ್ಲಿ ಇಲ್ಲಿಗೆ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು ನೆಕ್ಸ್ಟ್ 5 ಟೈಮ್ಸು ಡಬಲ್ ಕ್ರೋಶೆ ಮಾಡಿಕೊಳ್ಳಿಕ್ಕೆ ಫಸ್ಟಿಗೆ ಮಾಡಿದ ಹಾಗೆಯೇ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಈ ಗ್ಯಾಪಿನಲ್ಲಿ 5 ಡಬಲ್ ಕ್ರೋಶೆ ಅದೇ ರೀತಿಯಲ್ಲಿ ಇನ್ನೂ ಕಂಟಿನ್ಯೂ ಮಾಡ್ತಾ ಹೋಗಲಿಕ್ಕೆ. ಡಬಲ್ ಕ್ರೋಶೆ ಆದಮೇಲೆ ಪೀಕಾಟ್ ಹಾಕ್ಕೊಳ್ಳಿಕ್ಕೆ ಈ ಗ್ಯಾಪಲ್ಲಿ ಬಂದು ನಾನು ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವಾಗ ನಾವು ನಮ್ಮ ವರ್ಕಿನ ಫೈನಲ್ ಸ್ಟೆಪ್ಪಿಗೆ ಬಂದಿದ್ದೀವಿ. ಈ ರೀತಿಯಲ್ಲಿ 2 ಚೈನ್ ಸ್ಟಿಚ್ ಹಾಕಿ ಕುಚ್ಚು ಕಟ್ಟಲಿಕ್ಕೆ ಆಪ್ಷನ್ ಇಟ್ಬಿಟ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ವರ್ಕು ಕುಚ್ಚು ಕಟ್ಟದೆ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ.
ನಿಮಗೆ ಬೇಕಾದರೆ ಇಲ್ಲಿ ಕುಚ್ಚು ಕಟ್ಟಿಕೋಬೋದು, ಇಲ್ಲದಿದ್ದರೆ ಸ್ಪೇಸಿನ ಹಾಗೆ ಬಿಟ್ಟು ಕೂಡ ಮಾಡ್ಬೋದು. ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.